ಸುರಯ್ಯ ಅಂಜುಮ್ ಅವರು ಕನ್ಫ್ಯೂಷನ್ ಅಲ್ಲಿ ಇದಾರೋ ನಮ್ಮನ್ನ ಕನ್ಫ್ಯೂಷನ್ ಮಾಡ್ತಿದಾರೋ ನನಗೆ ಗೊತ್ತಿಲ್ಲ. ತೇಜಸ್ವಿ ಮೇಡಮ್ ಅವ್ರು ಹೇಳಿದ್ ಕೇಳಿದ್ರಿ, ನೀವೇ ಕೇಳಿಸ್ಕೊಂಡ್ರಿ. ಸೊ ಇದು ಶಿಕ್ಷಣದ ವಿಚಾರದಲ್ಲಿ ಧರ್ಮ ಅನ್ನುವಂಥ ವಿಚಾರ ಬೇಡದಿತ್ತು, ಬಹಳಷ್ಟು ವಿಚಾರಗಳು ಚರ್ಚೆಗೆ ಬರಬೇಕು. ಮೊದಲಿಗೆ ನೋಡಿ, ಈಗ ಕೇಸರಿ ಯಾರ ಒಬ್ಬರ ಸ್ವತ್ತಲ್ಲ. ಹೌದು, ಕೇಸರಿ ಹಿಂದೂಗಳ ಒಂದು ಪವಿತ್ರವಾದ ಧಾರ್ಮಿಕ ನಂಬಿಕೆ ಮತ್ತು ಆಚಾರ ವಿಚಾರ. ಅದನ್ನ ಕೇಸರಿಯನ್ನ ಎಲ್ಲಿ ಬಳಸ್ತೀವಿ? ಈ ದೇಶದ ಧ್ವಜದಲ್ಲಿ ಬಳಸಿದೀವಿ, ನಮ್ಮ ಧಾರ್ಮಿಕ ವಲಯಗಳಲ್ಲಿ ನಾವು ಅದನ್ನ ಬಳಸ್ತೀವಿ. ಪ್ರತಿದಿನ ಹಾಕೊಳ್ಳಲ್ಲ, ಆ ಒಂದು ನಿಯಮಿತವಾದಂತ ಆಚರಣೆಯ ವೇಳೆ ನಾವು ಅದನ್ನ ಬಯಸ್ತೀವಿ. ಬಿಜೆಪಿಯವರು ಅದನ್ನ ದುರ್ಬಳಕೆ ಮಾಡ್ತಿರೋದ್ರಿಂದಲೇ ಈ ಸಂಘರ್ಷ. ಒಂದ್ ನಿಮಿಷ ಕಾಂತಿಬಾ, ನಿಮ್ಮ ಟೈಮಲ್ಲಿ ಮಾತಾಡಿ, ನಿಮ್ಮ ಟೈಮಲ್ಲಿ ಮಾತಾಡಿ. ವಿಷಯಾಂತರ ಇವತ್ತು ಈಗ ನಾನು ಕೆಲವು ಇಂಟ್ರೆಸ್ಟಿಂಗ್ ವಿಚಾರ, ಇದು ಕೇಶ ವಿನ್ಯಾಸ. ನೀವಿವಾಗ ನಂದು ಸಿಗ್ನೇಚರ್ ಹೇರ್ ಸ್ಟೈಲ್ ಮಾಡ್ಕೋತೀವಿ, ಅದು ಕೇಶ ವಿನ್ಯಾಸ ಅಂತ. ಧಾರ್ಮಿಕವಾಗಿ ಹೋಗೋದಾದ್ರೆ ನಿಮ್ಗೆ ನೆನಪಿದೆಪ್ಪ, ಜಯಲಲಿತಾ ಇದು ಘಟನೆ ಇರಬಹುದು, ಅಥವಾ ಲಕ್ಷ್ಮೀ ಪಾರ್ವತಿ ಅವರು ಅವ್ರನ್ನ ಅಪಮಾನ ಮಾಡಿದಾಗ ಕೂದಲನ್ನ ಬಿಟ್ಟು ದ್ರೌಪದಿಯ ಕತೆ ನಮ್ಗೆಲ್ಲ ನೆನಪು ಬರುತ್ತೆ. ಅಂದ್ರೆ ಹೆಣ್ಣು ಕೇಶವನ್ನ ಬಿಡೋದು ಅಂದ್ರೆ ಅವಳು ಉಗ್ರಾವತಾರ ತಾಳೋದು ಅಂತೇಳಿ ಒಂದೊಂದಕ್ಕೂ ಸಿಂಬಲ್, ಧಾರ್ಮಿಕ ಸಿಂಬಲ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಬದಲಾವಣೆಗಳಾಗಿಲ್ವಾ? ಆಮೇಲೆ ಹಿಜಾಬ್ ಸಿಂಪಲ್ ವಿಷಯ, ಆ ಹೆಣ್ಮಗುಗೆ ಬೇಕಾದ್ರೆ ತಲೆ ಮೇಲೆ ವಸ್ತ್ರ ಹಾಕೊಳ್ಳುತ್ತೆ, ಬಿಡುತ್ತೆ. ಈಗ ನಮ್ಮ ಹೆಣ್ಮಕ್ಳು ಎಷ್ಟೋ ಜನ ಎದೆ ಮೇಲೆ ಸ್ಯಾರಿನೇ ಹಾಕೊಳ್ಳಲ್ಲ, ಬೇಕಾದಷ್ಟು ಇಶ್ಯೂಸ್ ಇದೆ. ನೀವು ವಿಧಾನಸೌಧಕ್ಕೆ ಬನ್ನಿ, ವಸ್ತ್ರ ನೀತಿ ಸಂಹಿತೆ ಗಂಡು ಮಕ್ಕಳೇ ಮುಖ ಮುಚ್ಕೊಂಡು ಹೋಗ್ಬೇಕಾದಂತ ಸ್ಥಿತಿಯಲ್ಲಿ ಅನೇಕ ಕಡೆ ಈ ವೆಸ್ಟರ್ನೈಸ್ಡ್ ಅಶ್ಲೀಲವಾಗಿ ಡೀಸೆಂಟ್ ಆಗಿ ಬಟ್ಟೆ ಹಾಕೊಳ್ಳೋದು, ಮಾಡರ್ನ್ ಬಟ್ಟೆ ಹಾಕೊಳ್ಳೋದು ಬೇರೆ. ಅಶ್ಲೀಲವಾಗಿ ಸಾರ್ವಜನಿಕ ವಲಯದಲ್ಲಿ ಹೋಗ್ತಾರೆ ಅಂದ್ರೆ ಅವ್ರಿಗೇನೋ ಒಂದು ಮಾನಸಿಕವಾಗಿ ಸಮಸ್ಯೆ ಇದೆ ಅಂತ ಅರ್ಥ ಆಗುತ್ತೆ. ಅದಕ್ಕೇನೆ ಸಾರ್ವಜನಿಕ ಸ್ಥಳಗಳಲ್ಲಿ ಆ ರೀತಿ ಮಾಡಬಾರ್ದು ಅಂತೇಳಿ ಕಾನೂನನ್ನು ತಂದಿದ್ದೀವಿ. ಈಗ ಸುರಯ್ಯ ಅವರು ಹೇಳ್ತಾ ಇದ್ದಿದ್ದು, ಮೋದಿ ಅವರಿಗೆ ದಯವಿಟ್ಟು ಭದ್ರತೆಯನ್ನ ಕಡಿಮೆ ಮಾಡಬೇಡಿ, ಇದು ನನ್ನ ಮನವಿ. ದೇಶದ ಪ್ರಧಾನಿಗಳಿದ್ದಾರೆ, ಮುಖ್ಯಮಂತ್ರಿಗಳಿರ್ಬೋದು, ಇವಾಗ ತಮಿಳುನಾಡಲ್ಲೂ ಝಡ್ ಕ್ಯಾಟಗರಿ ಕೊಟ್ಟಿದ್ದೀರಿ. ಕೇಂದ್ರ ಸರ್ಕಾರಕ್ಕೂ ಮಾಹಿತಿ ಇರುತ್ತೆ, ರಾಜ್ಯ ಸರ್ಕಾರಕ್ಕೂ ಇರುತ್ತೆ. ಗಣ್ಯರಿಗೆ ಒದಗಿಸಬೇಕಾದ ಭದ್ರತೆಯನ್ನ ಒದಗಿಸಿ ದಯವಿಟ್ಟು. ಈ ಗಿಮ್ಮಿಕ್ಸ್ ಎಲ್ಲ ಬೇಡ. ನಂಬರ್ 1. ನಂಬರ್ 2, ಇಟ್ ಇಸ್ ಎ ಗಿಮಿಕ್. ಒಂದ್ ನಿಮಿಷ, ಅವರು ಜನರಿಗೆ ಜನತೆಗೆ ಇಂಟರ್ವ್ಯೂ ಮಾಡಬಾರ್ದು. ನೋಡಿ, ಇವಾಗ ಎಲ್ಲರಿಗೂ ಇಂಟರ್ವ್ಯೂ ಮಾಡ್ತಾವ್ರೆ, ಡಿಬೇಟ್ ಮಾಡಕ್ಕಾಗಲ್ಲ. ಆಯ್ತಪ್ಪ. ಎರಡನೇದು, ಇವತ್ತು ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಹೋಗಿ ಶಾಂತಿ ಸಂಧಾನಕ್ಕೆ ಮುಂದೆ ಹೋಗಿದೆ. ವಿಶ್ವಗುರು ಅನ್ನಿಸ್ಕೊಂಡಂತಹ ಕ್ಲೈಮ್ ಮಾಡಿದಂತ ಬಿಜೆಪಿಯವರು, ಮೋದಿಯವರು, ನೀವು ಅಮೆರಿಕದ ಪರನಾ, ಇಸ್ರೇಲ್ ಪರಾನ, ಚೀನಾ ಪರಾನ, ಪಾಕಿಸ್ತಾನದ ಪರಾನ, ಭಾರತದ ಪರಾನ? ನೀವ್ ಯಾರ ಪರಾನೂ ಅಲ್ಲ. ನೀವಂತ ಒಂದು ಗ್ಲೋಬಲ್, ಅದಕ್ಕೆ ಗ್ಲೋಬಲ್ ಕ್ರೈಸಿಸ್. 3ನೇ ಪಾಯಿಂಟ್, ಚಿನ್ನ ಖರೀದಿ. ಇಷ್ಟು ದಿನ ಹಾಗಾದ್ರೆ ಚಿನ್ನ ಬೇಕಾದವ್ರಿಗೆಲ್ಲ ಕೊಂಡ್ಕೊಳ್ಳೋವರೆಗೂ ಬಿಟ್ಟು ಏನ್ ನಿಮ್ಗೆ ಆ ರೀತಿ ಒಂದ್ ವಾರ, ಒಂದ್ ತಿಂಗಳ ಟೈಮ್ ಕೊಡ್ಬೇಕಿತ್ತು ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ಚಿನ್ನ ತಗೊಳಕ್ಕೆ? ಇವತ್ತು ನೀವು ಸಂದೇಶ ಕೊಡ್ತೀರಿ, ಬೆಳಿಗ್ಗೆ ಸುಂಕ ಏರಿಕೆ ಮಾಡ್ತೀರಿ, ಚಿನ್ನ ಭಾರತ ಅಲ್ಲ, ಭಾರತ ಚಿನ್ನದ ಗ್ರಾಹಕ ಕೂಡ ಭಾರತದಲ್ಲಿ ಚಿನ್ನ ಧಾರ್ಮಿಕ ಸಾಂಸ್ಕೃತಿಕ ಬಳಕೆ ಮಾಡ್ತೀವಿ. ಚಿನ್ನ ಅನಿವಾರ್ಯ, ತಾಳಿಗೆ ಚಿನ್ನ ಬೇಕು, ಬಳೆಗೆ ಚಿನ್ನ ಬೇಕು, ಆಯ್ತಲ್ಲ? ಇದೆಲ್ಲ ಬಿಜೆಪಿ ಅವರು ಡೈವರ್ಟ್ ಮಾಡ್ತಾ ಇರೋದು. ಹಿಜಾಬ್ ಇಶ್ಯೂನೇ ಅಲ್ಲ, ಹಿಜಾಬ್ ಇಸ್ ನಾಟ್ ಅನ್ ಇಶ್ಯೂ. ಗಂಡು ಮಕ್ಳು ಏನಾಗ್ಬೇಕು, ಹೆಣ್ಣು ಮಕ್ಳು ಫೋರ್ಸ್ ಮಾಡೋಂಗಿಲ್ಲ. ಒಂದು ಹೆಣ್ಮಗುಗೆ ಹೀಗೆ ಫೋರ್ಸ್ ಮಾಡೋಂಗಿಲ್ಲ. ಭಾರತದಲ್ಲಿ ಯಾರಿಗೂ ಯಾರ ಫೋರ್ಸ್ ಮಾಡೋ ಅಧಿಕಾರ ಇಲ್ಲ. ಡಿಸ್ಕಷನ್ ಗೆ ನೀವು ಬರ್ಬೋದು ಗೆಸ್ಟ್ ಆಗಿ. ಆಲ್ರೆಡಿ ನಮ್ಮಲ್ಲಿ ಆ ತರ ಡಿಸ್ಕಷನ್ ನಡೀತಾ ಇದೆ. ಇವತ್ತಿನ ಡಿಸ್ಕಷನ್ ಬೇರೆ. 1 ಸೆಕೆಂಡ್, ನಾನು ಒಂದು ಕ್ಲಾರಿಟಿ ನನಗೆ 1 ಸೆಕೆಂಡ್ ಮಾತಾಡಕ್ಕೆ ಅವಕಾಶ ಕೊಡಿ. ಅಂಜುಮ್ ಅವರು ಹೇಳ್ತಾ ಇದ್ರು, ಮಾಧ್ಯಮದವ್ರು ಮಾಡ್ತಾ ಇರುವಂತ ಕೆಲಸ ಇದ್ರ ಅವಶ್ಯಕತೆನೇ ಇಲ್ಲ ಅಂತ. ಮೇಡಮ್, ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತೀವಿ. ಯಾವ್ದು ಮಾಧ್ಯಮದವ್ರು ಕುತ್ಕೊಂಡು ಮಾಡಲ್ಲ. ಬೆಂಕಿ ಹಚ್ಚೋ ಕೆಲಸ, ಧರ್ಮದಲ್ಲಿ ನಾವು ರಾಜಕೀಯ ಮಾಡೋ ಕೆಲಸ ನಮಗೆ ಅವಶ್ಯಕತೆಯೇ ಇಲ್ಲ. ಮಹತ್ವದ ಬಗ್ಗೆ ಮಾತಾಡ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಏನ್ ಮಾತಾಡಿದ್ರು ಅಂತ ಪ್ರಸಾರ ಮಾಡಿದ್ದು ಇದೇ ಮಾಧ್ಯಮಗಳು. ಆ ನಂತರ ಅವರ ಮಾತಿನ ಒಳ ಅರ್ಥ ಏನು, ಅದರಿಂದ ಆಗುವಂತ ಫ್ಯಾಕ್ಟ್ ಏನು, ಇಂಪ್ಯಾಕ್ಟ್ ಏನು ಮಾತಾಡಿದ್ದು ಇದೇ ಮಾಧ್ಯಮಗಳು. ಯಾವ್ಯಾವ ವಿಚಾರಕ್ಕೆ ಯಾವಾಗ ಗೊತ್ತು ಕೊಡ್ಬೇಕು ನಮಗೆ ಗೊತ್ತಿದೆ, ನಾವು ಅದನ್ನ ಕೊಟ್ಟಿವಿ. ಬೆಂಕಿ ಹಚ್ಚೋ ಕೆಲಸ ನಾವು ಮಾಡ್ತಾ ಇಲ್ಲ, ಅಥವಾ ಯಾವುದೋ ಒಂದನ್ನು ಫೋಕಸ್ ಮಾಡಿ ಇನ್ನೊಂದು ನಾವು ಒಡೆದು ಆಳುವ ನೀತಿ ಅಂತ ಏನ್ ಮಾಡ್ತಿರಲ್ಲ ಅದನ್ನ ನಾವು ಮಾಡ್ತಾ ಇಲ್ಲ. Madam, let me answer for this.
ನಾನು ಆ ಕ್ವಶನ್ ಕೇಳಲು ಇಲ್ಲ. ಖಂಡಿತ ಆ ನೀವು question discuss ಕೇಳೋದು ಮಾಡಿ ಬೇಡ. ಹೇಳೋದನ್ನ ಬಿಡಿ. ನಮ್ಗೆ ಬೇಡ, ಅದು ತುಂಬ ಅವಶ್ಯಕತೆ ನೀವು ಇಲ್ಲ. react ಅದು ಮಾಡಕ್ಕೆ ಅವಶ್ಯಕತೆ ಇಲ್ಲ. ಅವಕಾಶ No, no, no. ಕೊಡ್ಬೇಕು. You have a ಯಾಕಂದ್ರೆ separate ಆಗಿ ಅದನ್ನ react ಮಾಡಿ. ನೋಡಿ, ನರೇಂದ್ರ ಮೇಡಮ್, ಮೋದಿ ನನ್ನ ಅವರು ಪ್ರಶ್ನೆ ದೇಶದ ನಿಮಗೆ. ಪ್ರಧಾನಿ. ಒಂದು ತೇಜಸ್ವಿ ದೇಶದ ಮೇಡಮ್, ಪ್ರಧಾನಿ ನಿಮಗೆ ಕರೆ ನನ್ನ ಕೊಡ್ತಾರೆ ಪ್ರಶ್ನೆ. ಅಂತ ಹೇಳಿದ್ರೆ ನೀವು ಅಧಿಕಾರಕ್ಕೆ ಅದನ್ನ ಬಂದು emergency 3 ವರ್ಷ ಅಂತ ಹೇಳಿದ್ರೆ ಮೂರು ಕಾಂಗ್ರೆಸ್ ವರ್ಷ ಆದ್ಮೇಲೆ ಅಧಿಕಾರಕ್ಕೆ ಬಂದು 3 ವರ್ಷ ಆದ್ಮೇಲೆ 2022ರ ವಿಚಾರ ಈಗ ಯಾಕೆ ಬೇಕು ಹಿಜಾಬ್ದು? ಈಗ ನಿಮ್ದೇ ಸರ್ಕಾರ ಇತ್ತು, ಅವರೇ ಶಿಕ್ಷಣ ಮಂತ್ರಿಗಳಿದ್ರು, ನೀವೇ ಎಲ್ರು ಕೂತ್ ಮಾತಾಡ್ಬೋದಿತ್ತು. ಎಲೆಕ್ಷನ್ ಗೆ 2 ವರ್ಷ ಬಾಕಿ ಇದೆ. ದಾವಣಗೆರೆಯಲ್ಲಿ ಬೇರೆ ಬಿಜೆಪಿಯವರು ಯಾವ್ದಾದ್ರು ಆಯ್ತು? ಸಮಾಧಾನ ಚಿತ್ತವಾಗಿ ಮುಕ್ತವಾಗಿ ನೀವಿದ್ರೆ ಏನೂ ಆಗೋದಿಲ್ಲ. ನಿಮಗೆ ರಾಜಕೀಯವಾಗಿ ವಿಫಲರಾಗಿರೋದ್ರಿಂದಾಗಿ ಇಶ್ಯೂಸ್ ಇಲ್ಲ ಆಗಿರೋದ್ರಿಂದ ಇಂಥ ವಿಷಯಗಳನ್ನ ಎತ್ಕೊಂಡು ಕೂತ್ಕೋತೀರಾ. ಸಿಂಪಲ್. ಇವತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವರದೇ ಆದ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಯಾಕೆ, ಹಿಂದೂ ಹೆಣ್ಣು ಮಕ್ಕಳಿಗೆ, ಬೇರೆ ಎಲ್ಲ ಸಮಾಜದ ಕ್ರಿಶ್ಚಿಯನ್ ಮಹಿಳೆಯ ಮೇಲಿನ ದೌರ್ಜನ್ಯ ಎಲ್ಲಾ ಧರ್ಮ ಜಾತಿಗಳನ್ನ ದೇಶ ಖಂಡಗಳನ್ನ ಮೀರಿ ನಡೀತಾ ಇದೆ. ಜಗತ್ತಿನ ಮಹಿಳೆಯರೆಲ್ಲ ಒಂದೇ ಶೋಷಣೆ ವಿಚಾರ ಬಂದಾಗ. ಅಂಥದ್ರಲ್ಲಿ ನಾವು ನಮ್ಮ ಸಮಾಜಗಳ ಪುರುಷರ ವಿರುದ್ಧ ಹೋರಾಟ ಮಾಡಬೇಕು. ಧಾರ್ಮಿಕ ಒಂದು ಕಟ್ಟಪ್ಪಣೆಗಳು ಬರುತ್ತೆ, ಕಟ್ಟಪ್ಪಣೆ ಮಾಡಬಾರ್ದು. ಶಿರಚ್ಛೇದನ ಮಾಡಿಸ್ತಕ್ಕಂಥದ್ದು, ಕಲ್ಲಾಕಿ ಹೊಡಿತಕ್ಕಂಥದ್ದು, ಎಷ್ಟೋ ರಿಫಾರ್ಮ್ಸ್ ಆಗಿದೆ ಹಿಂದೂ ಧರ್ಮದಲ್ಲಿ. ಹಿಂದೆ ತಲೆ ಬೋಳಿಸ್ತಾ ಇದ್ರು, ಇವತ್ತು ಹೆಣ್ಮಕ್ಳು ಬಿಡ್ತಾರಾ? ನಾವು ಇವತ್ತು ನೋಡಿ, ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಇವಾಗ ಶರ್ಟ್ ತೆಗಿಬೇಕು ಅಂತ ಒಂದು ಪದ್ಧತಿ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ. ರಶ್ ಇರುವಾಗ ಹೆಣ್ಣು ಮಕ್ಕಳು ತಾಗ್ತಾ, ಪುರುಷರ ಮೈಯಲ್ಲೇ ಹೆಣ್ಮಕ್ಳು ತಾಗ್ತಾ ಇದೆ. ಆಮೇಲೆ ಕೆಲವು ಸಂಪ್ರದಾಯಗಳಲ್ಲಿ ವಿಚಾರ ಏನು, ಅದ್ರ ಹಿಂದಿರುವ ರೀಸನ್ ಏನು, ಅದನ್ನೆಲ್ಲ ಸೈಂಟಿಫಿಕ್ ಆಗಿ ನೋಡ್ಬೇಕಾಗತ್ತಲ್ವಾ? ಅದು ಅರೆನಗ್ನ ಪ್ರತಿಭಟನೆ, ಶರ್ಟ್ ತೆಗೆದು ಪ್ರತಿಭಟನೆ ಮಾಡಿದ್ರೆ ಏನಂತ ಕರಿತೀರಿ? ಅರೆನಗ್ನ ಪ್ರತಿಭಟನೆ ಮಾಡಿದ್ರು, ಬೆತ್ತಲೆ ಪ್ರತಿಭಟನೆ ಮಾಡಿದ್ರು ಅಂತ ಹೇಳ್ತೀವಿ. ಹಾಗಾಗಿ ಯಾವುದೇ ಧರ್ಮ ಆಗಿರ್ಲಿ, ಒಂದು ಸಮಾಜದಲ್ಲಾಗಿರ್ಲಿ, ಒಳ್ಳೇದು ಯಾವ್ದಿದೆ ಅದನ್ನ ಪುರಸ್ಕಾರ ಮಾಡೋಣ. ಇನ್ನೊಂದನ್ನ ರಿಫಾರ್ಮ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹಿಜಾಬ್ ಈಸ್ ನಾಟ್ ಅನ್ ಇಶ್ಯೂ. ದಯವಿಟ್ಟು ಆ ಹೆಣ್ಮಗು ಬೇಕಾದ್ರೆ ಹಾಕೊಳ್ಳುತ್ತೆ, ಬೇಡ. ಎಷ್ಟೋ ಮಾಡರ್ನ್ ಹೆಣ್ಮಕ್ಳು ಇವತ್ತು ಮಾಡೆಲ್ಗಳಾಗಿ ಬಂದಿಲ್ವಾ? ಆಮೇಲೆ ವಿಶ್ವ ಸುಂದರಿಯರಾಗಿಲ್ವಾ? ಬಿಡಿ, ಆಯಾ ಸಮಾಜಗಳು ನಿರ್ವಹಿಸುತ್ತೆ. ಏರಿಕೆ ಮಾಡಕ್ ಹೋಗ್ಬೇಡಿ.